टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದಲ್ಲಿ ಅಲ್ಪ ವಿರಾಮ ತೆಗೆದುಕೊಂಡಿದ್ದಂತಹ ಮಳೆರಾಯ ಮತ್ತೆ ತನ್ನ ಆರ್ಭಟವನ್ನು ಆರಂಭಿಸಿದ್ದಾನೆ. ಅದರಲ್ಲೂ ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆ ಹುಚ್ಚಿತ್ತು ಸುರಿತಾ ಇದ್ದು ನದಿಗಳೆಲ್ಲ ಉಕ್ಕಿ ಹರಿತಿದೆ. ಉಕ್ಕಿ ಹರಿಯುತ್ತಿರೋ ತುಂಗೆ, ಭೋರ್ಗರೆಯುತ್ತಿರೋ ಹೇಮಾವತಿ, ಅವಾಂತರ ಸೃಷ್ಟಿಸುತ್ತಿರೋ ಹಾರಂಗಿ, ಸೇತುವೆ ನುಂಗಿ ಹಾಕ್ತಿರೋ ಕೃಷ್ಣೆ. ರಾಜ್ಯದ ಉದ್ದಗಲಕ್ಕೂ ಮಳೆ ಅಬ್ಬರಿಸುತ್ತಿದ್ದು ನದಿಗಳೆಲ್ಲ ಉಕ್ಕಿ ಹರಿಯುತ್ತಿದೆ. ಮಲೆನಾಡು ಕರಾವಳಿಯಲ್ಲಿ ಮಳೆಯ ಆರ್ಭಟ. ತುಂಗ, ಭದ್ರಾ, ಹೇಮಾವತಿ, ಕಾವೇರಿ ಭೋರ್ಗರೆತ. ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ಭಾರೀ ಮಳೆಯಾಗ್ತಿದೆ. ಅದರಲ್ಲೂ ಮೊನ್ನೆಯಿಂದ ಮಹಾಮಳೆಯೇ ಸುರಿಯುತ್ತಿದ್ದು ತುಂಗಾ ನದಿ ಅಪಾಯದ ಮಟ್ಟ ಮೀರಿದೆ. ಶೃಂಗೇರಿ ಶಾರದಾ ಮಠದ ಸುತ್ತಮುತ್ತಲಿನ ಪ್ರದೇಶಗಳು ಸಂಪೂರ್ಣ ಜಲಾವೃತ ಆಗಿದ್ದು ನದಿ ಪಕ್ಕದಲ್ಲೇ ಇರೋ ಪ್ಯಾರಲರ್ ರಸ್ತೆಯಲ್ಲಿ 5 ಅಡಿಯಷ್ಟು ನೀರು ಹರಿಯುತ್ತಿದೆ. ನಾವಿವಾಗ ಶೃಂಗೇರಿ ಶಾರದಾ ಮಠದ ಸಮೀಪ ಇರುವಂತಹ ತುಂಗಾ ನದಿಯ ತೀರದಲ್ಲಿದ್ದೇವೆ. ಇಲ್ಲಿನ ಸ್ಥಿತಿಯನ್ನು ನೋಡ್ಬೋದು. ಇದು ಶೃಂಗೇರಿ ಮಠಕ್ಕೆ ಸಂಪರ್ಕಿಸುವಂತಹ ರಸ್ತೆ. ಇದು ಸಂಪೂರ್ಣವಾಗಿ ತುಂಗಾ ನದಿಯ ಅಬ್ಬರಕ್ಕೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ರಸ್ತೆಯ ಮೇಲೆ 4 ರಿಂದ 5 ಅಡಿಯ ಮಟ್ಟಕ್ಕೆ ನೀರು ಹರಿತಾ ಇದೆ. ಶೃಂಗೇರಿ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ನೆಮ್ಮಾರು ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಗುಡ್ಡ ಕುಸಿತವಾಗಿದೆ. ಶೃಂಗೇರಿಯಲ್ಲಿ ಮಂಗಳೂರಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಇದಾಗಿದ್ದು ರಸ್ತೆಗೆ ಬಿದ್ದಿದ್ದ ಗುಡ್ಡದ ಮಣ್ಣನ್ನು ತೆರವುಗೊಳಿಸಲಾಗಿದೆ. ಇನ್ನು ಗುಡ್ಡದ ಮೇಲಿರೋ ಮರಗಳು ಕೂಡ ಉರುಳೋ ಸ್ಥಿತಿಯಲ್ಲಿವೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬೀಜುವಳ್ಳಿ ಬಳಿ ಭಾರೀ ಗಾಳಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರ ಬಿದ್ದಿದ್ದು ಬೀಜಿವಳ್ಳಿ ಮೂಡಿಗೆರೆ ರಸ್ತೆ ಬಂದ್ ಆಗಿತ್ತು. ಸ್ಥಳೀಯರೇ ಮರ ತೆರವುಗೊಳಿಸಿದ್ರು. ಇತ್ತ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಭೂಕುಸಿತದ ಭೀತಿ ಶುರುವಾಗಿದೆ. ಮಡಿಕೇರಿ ತಾಲೂಕಿನ ಮೇಕೇರಿ ಗ್ರಾಮದ ಶಕ್ತಿನಗರದಲ್ಲಿ ಭೂಮಿ ಕುಸಿತದ ಭೀತಿ ಶುರುವಾಗಿದ್ದು 60 ಕುಟುಂಬಗಳು ಮನೆ ತೊರೆದಿವೆ. ಇನ್ನು ನಿರಂತರ ಮಳೆಗೆ ಪೊನ್ನಂಪೇಟೆ ತಾಲೂಕಿನ ಹಲವೆಡೆ ನೀರು ನಿಂತು ಅವಾಂತರ ಆಗಿದ್ರೆ ಬಲ್ಯಮಂಡೂರು ಹರಿಹರ ರಸ್ತೆ ಜಲಾವೃತ ಆಗಿದೆ. ಕುಶಾಲನಗರ ತಾಲೂಕಿನಲ್ಲಿ ಕಾವೇರಿ ಹಾರಂಗಿ ಅಪಾಯದ ಮಟ್ಟ ಮೀರಿದ್ದು ಹಾರಂಗಿ ಜಲಾಶಯದಿಂದ ನೀರು ಬಿಡಲಾಗಿದೆ. ಇದರಿಂದ ಹುದುಗೂರು ವ್ಯಾಪ್ತಿಯ ತೋಟ ಗದ್ದೆಗಳು ಜಲಾವೃತ ಆಗಿವೆ. ಇತ್ತ ಮೈಸೂರು ಜಿಲ್ಲೆ ನಂಜನಗೂಡು ಬಳಿ ಕಪಿಲಾ ನದಿ ಅಪಾಯದ ಮಟ್ಟ ಮೀರಿದ್ದು ಪರಶುರಾಮ ದೇಗುಲ ಮುಳುಗಡೆಯಾಗಿದೆ. 16 ಕಂಬಗಳ ಮಂಟಪ ಕೂಡ ನದಿ ಒಡಲು ಸೇರಿದೆ. ನದಿಗೆ ಇಳಿಯದಂತೆ ಭಕ್ತರಿಗೆ ಎಚ್ಚರಿಕೆ ನೀಡಲಾಗಿದೆಯಾದರೂ ಭಕ್ತರು ಮಾತ್ರ ನೀರಿಗಿಳಿಯುತ್ತಿದ್ದಾರೆ. ಹಾಸನ ಜಿಲ್ಲೆ ಗೊರೂರು ಸಮೀಪದ ಹೇಮಾವತಿ ಡ್ಯಾಂನಿಂದ 46,000 ಕ್ಯೂಸೆಕ್ ನೀರು ಬಿಡಲಾಗಿದ್ದು ನಿನ್ನೆ ಭಾನುವಾರ ಆಗಿದ್ದರಿಂದ ಹೇಮಾವತಿ ಭೋರ್ಗರೆತ ನೋಡಲು ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದರು. ಇತ್ತ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ನ ಬಾಳೆಬರೆ ಫಾಲ್ಸ್ ಬಳಿ ಗುಡ್ಡ ಕುಸಿತ ಆಗಿದೆ. ಇದರಿಂದ ಶಿವಮೊಗ್ಗ ಉಡುಪಿ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರ ಸ್ಥಗಿತ ಆಗಿದೆ. ಅರಣ್ಯ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದು ಮಣ್ಣು ತೆರವು ಕಾರ್ಯ ನಡೆದಿತ್ತು. ಕೆಆರ್ಎಸ್ನಿಂದ 85,000 ಕ್ಯೂಸೆಕ್ ನೀರು ರಿಲೀಸ್. ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆ ಅಬ್ಬರಿಸುತ್ತಿರೋ ಕಾರಣಕ್ಕೆ ಕೆಆರ್ಎಸ್ ಒಳಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಡ್ಯಾಂನಿಂದ ಬರೋಬ್ಬರಿ 85,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ, ಬೆಳಗಾವಿ ಜಿಲ್ಲೆಯಲ್ಲಿ ನೆರೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗ್ತಿದ್ದು ಕೃಷ್ಣ ದೂದ್ಗಂಗಾ ನದಿಗೆ ಭಾರೀ ಪ್ರಮಾಣದ ನೀರು ಬಿಡಲಾಗಿದೆ. ಇದರಿಂದ ಚಿಕ್ಕೋಡಿ ವ್ಯಾಪ್ತಿಯ 8 ಸೇತುವೆಗಳು 4ನೇ ಬಾರಿ ಮುಳುಗಡೆಯಾಗಿವೆ. 14 ಗ್ರಾಮಗಳ ಸಂಪರ್ಕ ಬಂದ್ ಆಗಿದೆ. ಬ್ಯೂರೋ ರಿಪೋರ್ಟ್ TV9.